ನಮಸ್ಕಾರ ಆತ್ಮೀಯರೇ, ನಾನು ನಿಮ್ಮ ಪ್ರವೀಣ್ ವಿ ಕುಲಕರ್ಣಿ, ಬಿಜಿಗೆ ಚಂದ್ರ. ತಮಗೆಲ್ಲ ನೆನಪಿರಬೇಕು, ಅನೇಕ ದಿನಗಳ ಬಳಿಕ ಮತ್ತೆ ನೀವು ಸಂಧಿಸ್ತಾ ಇದ್ದೀವಿ. ಪರಿಮಳ ಪ್ರಕಾಶನ ಕಲಬುರಗಿ ಜಮಖಂಡಿಯ ಅಡಿಯಲ್ಲಿ ಪ್ರವೀಣ ವಾಹಿನಿ ಅನ್ನುವಂತಹ ಯೂಟ್ಯೂಬ್ ಚಾನಲ್ನ ಮುಖಾಂತರ ನೀವು ಭೇಟಿ ಆಗ್ತಾ ಇದ್ದೀವಿ. ಇದರ ಅಡಿಯಲ್ಲಿ ಪ್ರವೀಣ ವಾಹಿನಿಯ ಒಂದು ಯೂಟ್ಯೂಬ್ ಚಾನಲ್ನ ಅಡಿಯಲ್ಲಿ ನಾನು ಪ್ರತಿ ದಿವಸ ಏನಪ್ಪ ಅಂತಂದರೆ ವಾಟ್ಸಪ್ನ ಸ್ಟೇಟಸ್ನಲ್ಲಿ ಪ್ರವೀಣವಾಣಿ ಅನ್ನುವಂತಹ ಮೌಲಿಕ ಬರಹಗಳನ್ನು ಅದರಲ್ಲಿ ಪೋಸ್ಟ್ ಮಾಡಿ, ತದನಂತರ ಉತ್ತಮವಾದದನ್ನು ಆಯ್ಕೆ ಮಾಡಿ ತಮ್ಮೆದುರಿಗೆ ವಾಚನ ಮಾಡುವಂಥದ್ದು ಮತ್ತು ವಿಶ್ಲೇಷಿಸುವಂಥದ್ದು ಮೊದಲಿನಿಂದಲೂ ಪ್ರತೀತಿಯಾಗಿ ಬಂದಿತ್ತು. ಸುಮಾರು ಈ ರೀತಿ ಒಂದು 2-3 ವರ್ಷಗಳವರೆಗೂ ಕೂಡ ಹಾಗೆಯೇ ಮಾಡ್ತಾ ಹೋಗಿದ್ವಿ. ಕೇವಲ ಪ್ರವೀಣ ವಾಹಿನಿಯ ಒಂದು ಪ್ರವೀಣವಾಣಿಗಳನ್ನು ವಾಚನ ವಿಶ್ಲೇಷಣೆ ಅಷ್ಟೇ ಅಲ್ಲ, ಈ ಸಾಂದರ್ಭಿಕವಾಗಿಯೂ ಕೂಡ ಇರುವಂತಹ ಘಟನೆಗಳಾಗಿರ್ಬೋದಾ, ಹಬ್ಬ ಹರಿದಿನಗಳಾಗಿರ್ಬೋದಾ ಮತ್ತು ಆಚರಣೆಗಳಾಗಿರ್ಬೋದಾ, ಅವುಗಳನ್ನು ಕೂಡ ಈ ಪ್ರವೀಣ ವಾಹಿನಿಯ ಮೂಲಕ ನಾನು ತಮ್ಮೆದುರಿಗೆ ಅನೇಕ ಬಾರಿ ಬಂದಿದ್ದು ಉಂಟು. ಆತ್ಮೀಯರೇ, ನಿಮಗೆ ಗೊತ್ತಿರಬಹುದು, ಸುಮ್ಮನೆ ಒಂದು ಅರ್ಧ ಅಥವಾ 1 ನಿಮಿಷದಾಗ ಮೊದಲಿನಿಂದ ಏನಪ್ಪ ಅಂದರೆ ಒಂದು ನಿಮಿಷದಾಗ ಮೊದಲಿನ ನನ್ನ ಚಟುವಟಿಕೆಗಳ ಬಗ್ಗೆ ತಮ್ಮನ್ನು ಮತ್ತೆ ಜ್ಞಾಪಿಸಿ, ಮುಂದೆ ಈ ಒಂದು ಯುಗಾದಿಯ ಪರ್ವದ ನಂತರ ನಾವು ಮೊಟ್ಟ ಮೊದಲ ಬಾರಿಗೆ ಸಂಧಿಸ್ತಾ ಇದ್ದೀವಿ. ಈ ಪರಾಭವ ಸಂವತ್ಸರದ ಮೊದಲನೆಯ ಯೂಟ್ಯೂಬ್ನ ಒಂದು ವಿಡಿಯೋ ಇವತ್ತು ನಾನು ಮಾಡ್ತಾ ಇದ್ದೀನಿ. ಆತ್ಮೀಯರೇ, ಇದಕ್ಕಿಂತಲೂ ಮುಂಚೆ ನಿಮ್ಗೆ ಗೊತ್ತಿರಬಹುದು ಏನಪ್ಪ ಅಂತಂದರೆ, ನಾನು ಪರಿಮಳ ಪ್ರಕಾಶನ ಕಲಬುರಗಿ ಜಮಖಂಡಿಯ ಒಂದು ಅಡಿಯಲ್ಲಿ ನನ್ನದೇ ಆದಂತಹ ಪ್ರಕಾಶನದಲ್ಲಿ ಇಲ್ಲಿಯವರೆಗೆ 10 ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದು ನಿಮಗೆ ಈಗಾಗಲೇ ನಾನು ಹೇಳಿದ್ದು ಉಂಟು. ಅದನ್ನು ತಮ್ಮ ಸ್ಮರಣೆಗೆ ತರುವಂತಹ ಪ್ರಯತ್ನ ಮಾಡ್ತಾ ಇರೋದು. ಮೊದಲು ನಾನೇನಪ್ಪ ಅಂತಂದರೆ ಕವನಕಲ್ಪ ಅನ್ನುವಂತಹ ಪುಸ್ತಕವನ್ನು 2009ರಲ್ಲಿ ಜಮಖಂಡಿಯಲ್ಲಿಯೇ ಮೊಟ್ಟ ಮೊದಲ ಒಂದು ಕವನ ಸಂಕಲನವನ್ನು ಬಿಡುಗಡೆ ಮಾಡಿದ್ದು. ಅದಾದ ನಂತರ ಜ್ಞಾನವೃಕ್ಷ ದೊಡ್ಡಪ್ಪ ಅಪ್ಪ ಅನ್ನುವಂತಹ ಒಂದು ಕಲಬುರಗಿಯ ಶರಣಬಸವೇಶ್ವರ ಸಂಸ್ಥಾನದ 7ನೆಯ ಪೀಠಾಧಿಪತಿಗಳು ದೊಡ್ಡಪ್ಪ ಅಪ್ಪ ಅವರ ಕುರಿತು ಮಕ್ಕಳಿಗಾಗಿ ಒಂದು ಸಣ್ಣ ಪುಸ್ತಕವನ್ನು ನಾನು ಅದನ್ನು ಬರೆದಿದ್ದೆ. ಅದು ಜೀವನ ಚರಿತ್ರೆ ಅವರದು ಆಗಿತ್ತು, ಜ್ಞಾನವೃಕ್ಷ ದೊಡ್ಡಪ್ಪ ಅಪ್ಪ ಅಂಥೇಳಿ. ಅದಾದ ನಂತರ ಇಲ್ಲಿ ಏನಪ್ಪ ಅಂತಂದರೆ ನಾವು ಪ್ರಣವ ಅನ್ನುವಂತಹ ಪುಸ್ತಕವನ್ನು 3ನೇದು ನಾನು ಬಿಡುಗಡೆ ಮಾಡಿದ್ದೆ. ಅದಾದ ನಂತರ ಪರಿಮಳ, ಪ್ರಾಂಜಲ, ಪ್ರಾಪ್ತಿ ಹಾಗೂ ಪ್ರಣತಿ ಮತ್ತು ಪ್ರಗತಿ, ಅದಾದ ನಂತರ ಪ್ರವೀಣವಾಣಿ 1 ಹಾಗೂ ಪ್ರವೀಣವಾಣಿ 2 ಮೊನ್ನೆ ಆಗಸ್ಟ್ 2025 16ರಂದು ಬಿಡುಗಡೆ ಮಾಡಿದ್ದೆ. ಇಷ್ಟೆಲ್ಲ ಪುಸ್ತಕದ ಬಗ್ಗೆ ಮತ್ತು ನನ್ನ ಸಾಹಿತ್ಯದ ಸಂಕ್ಷಿಪ್ತ ಕೃತಿಗಳ ಬರವಣಿಗೆ ಬಗ್ಗೆ ಹೇಳಲು ಬಹಳ ಉತ್ಸುಕನಾಗಿದ್ದೆ. ಹಂಚಿಕೊಳ್ಬೇಕಂಥೇಳಿ ಬಹಳ ದಿನಗಳಿಂದ ಇಚ್ಛೆ ಇತ್ತು. ಅದಕ್ಕೋಸ್ಕರ ತಮ್ಮ ಒಂದು ಎದುರಿಗೆ ಹೇಳುವಂಥ ಪ್ರಯತ್ನ ಮಾಡಿದ್ದೆ. ಈ ಒಂದು ಪರಿಮಳ ಪ್ರಕಾಶನದ ಪ್ರವೀಣ ವಾಹಿನಿ ಅನ್ನುವಂತಹ ಯೂಟ್ಯೂಬ್ ಚಾನಲ್ನ ಅಡಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗಿದ್ದೆ ಅನ್ನೋದನ್ನು ಏನಪ್ಪ ಈಗಾಗಲೇ ಏನು ಹೇಳಿದ್ದೆ, ಅದೇ ರೀತಿ ನಾವು ನಮ್ಮವರಿಗಾಗಿ, ನನ್ನವರಿಗಾಗಿ ಮತ್ತು ಅವರು ನನಗಾಗಿ ಏನಪ್ಪ ಅಂದರೆ 5 ವಾಟ್ಸಪ್ನ ಗ್ರೂಪ್ಗಳನ್ನು ಮಾಡಿದ್ದು. ಕೇವಲ ಮೌಲಿಕ ಆಧಾರವಾದಂತಹ 5 ಗ್ರೂಪ್ಗಳನ್ನು ಮಾಡಿಬಿಟ್ಟು ಅಲ್ಲಿ ಬೇರೆ ಬೇರೆ ವಿಚಾರಗಳಿಗಾಗಿ ಬೇರೆ ಬೇರೆ ಗ್ರೂಪ್ಗಳನ್ನು ಮಾಡಿದ್ದು ಅಲ್ಲಿ ಉಂಟು. ಅವುಗಳಲ್ಲಿ ದೇವೋಪಾಸಕರು, ಜ್ಞಾನೋಪಾಸಕರು ಮತ್ತು ಇಲ್ಲಿ ಆತ್ಮೋಪಾಸಕರು, ಅದೇ ರೀತಿ ಕಾವ್ಯೋಪಾಸಕರು, ಅದೇ ರೀತಿ ಶಿವೋಪಾಸಕರು, ಹೀಗೆ 5 ವ್ಯಾಟ್ಸಪ್ನ ಗ್ರೂಪ್ಗಳನ್ನು ಮಾಡಿಬಿಟ್ಟು ಅದರಲ್ಲಿ ಕೇವಲ ಇಚ್ಛಿತವಾದಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಅವರು ಬಯಸಿದ್ದನ್ನು ಅವರಿಗೆ ಏನಪ್ಪ ಅಂದರೆ ಪರವಾನಗಿ ಮೂಲಕ ಹೆಸರುಗಳನ್ನು ನೋಂದಾಯಿಸಿಕೊಂಡು ಕೇವಲ ಆಯಾ ಗ್ರೂಪ್ನಲ್ಲಿ ಆಯಾ ವಿಷಯ ಆಧಾರಿತವಾದಂತಹ ಬರಹಗಳಿಗೆ ಅಲ್ಲಿ ಅವಕಾಶಗಳನ್ನು ಕೊಟ್ಟಿದ್ದು. ಸುಮಾರು ಇವೆಲ್ಲವೂ ಕೂಡ ಏನಪ್ಪ ಅಂದರೆ 2 ವರ್ಷಗಳಿಂದ ನಡೀತಾ ಬಂದಿದ್ದು.
ಯಾಕೆ ಹೇಳ್ತಾ ಇರೋದು ಅಂತಂದರೆ, ಮೌಲಿಕವಾದಂಥ ವಿಚಾರಗಳಿಗೆ ಒಂದು ಉತ್ತಮ ವೇದಿಕೆ ನನಗೂ ಬೇಕಾಗಿತ್ತು, ನಮ್ಮವರು ಕೂಡ ಅಪೇಕ್ಷೆ ಪಟ್ಟಿದ್ದರು. ಆ ನಿಟ್ಟಿನಲ್ಲಿ 5 ವಾಟ್ಸಪ್ ಗ್ರೂಪ್ಗಳ ಮೂಲಕ ವಿಷಯ ಆಧಾರಿತ ವಿಚಾರಗಳನ್ನು ಹಂಚಿಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಯತಿಗಳಾಗಿರ್ಬೋದು, ಗುರುಗಳಾಗಿರ್ಬೋದು, ದೇವರಾಗಿರ್ಬೋದಾ, ವಚನಕಾರರಾಗಿರ್ಬೋದಾ, ಕವಿಗಳಾಗಿರ್ಬೋದಾ, ಸಾಹಿತಿಗಳಾಗಿರ್ಬೋದಾ, ಅಥವಾ ಜ್ಞಾನಕ್ಕೆ ನಮಗೆ ತಿಳಿದಂಥ ವಿಚಾರಗಳಾಗಿರ್ಬೋದಾ, ಹೀಗೆ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಒಂದು ವಾಟ್ಸಪ್ ಗ್ರೂಪ್ನಲ್ಲಿಯೇ ಹಂಚಿಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಿಬಿಟ್ಟು ಅತ್ಯಂತ ಸರಳವಾಗಿ ಬಹಳ ಮೌಲಿಕವಾದ ವಿಚಾರಗಳೇ ಅಲ್ಲಿ ಬರಹಗಳಲ್ಲಿ ಇದ್ದಾವೆ ಅನ್ನೋದನ್ನು ಹೇಳೋಕ್ಕೆ ಬಹಳ ಖುಷಿ ಆಗ್ತಾ ಇರೋದು. ಆತ್ಮೀಯರೇ, ಈ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಕೆಲವೊಂದು ಸರ್ತಿ 1 ಅಥವಾ 2 ದಿವಸಕ್ಕೆ ಬರಹಗಳು ಅಥವಾ ಪೋಸ್ಟ್ಗಳಾಗ್ತವೆ. ಆದರೆ ಎರವಲು ಬಂದಂತಹ ವಿಚಾರಗಳಿಗೆ, ಪೋಸ್ಟ್ಗಳಿಗೆ ಅವಕಾಶಗಳನ್ನು ಬಹಳ ವಿರಳವಾಗಿ ಕೊಡ್ತಾ ಇರೋದು. ಅದರ ಹೊರತುಪಡಿಸಿ ಅವರಲ್ಲಿರುವಂತಹ ಕೌಶಲ್ಯಗಳು, ಜ್ಞಾನಗಳು, ವಿಚಾರಗಳು, ಮಾಹಿತಿಗಳನ್ನು ಹಂಚಿಕೊಳ್ಳಲು ಈ ವೇದಿಕೆ ಬಹಳಷ್ಟು ಅರ್ಥಪೂರ್ಣ ರೀತಿಯಿಂದ ನಡೀತಾ ಇದೆ ಅನ್ನುವಂತಹ ವಿಚಾರ ತಮ್ಮ ಎದುರಿಗೆ ವ್ಯಕ್ತಪಡಿಸಲು ಬಹಳ ಹರ್ಷವೆನಿಸ್ತಾ ಇದೆ. ಆತ್ಮೀಯರೇ, ಇವತ್ತಿನ ದಿವಸ ನಾವು ಪರಾಭವ ಸಂವತ್ಸರದ ಮೊದಲನೆಯ ವಿಡಿಯೋದಲ್ಲಿ ಪ್ರವೀಣ ವಾಹಿನಿಯ ಯೂಟ್ಯೂಬ್ ಚಾನಲ್ನ ಮುಖೇನ 3 ಪ್ರವೀಣ ವಾಣಿಗಳನ್ನು ವಾಚನ ಮಾಡಬೇಕಂಥೇಳಿ ನಾನು ಬಹಳ ಉತ್ಸುಕನಾಗಿದ್ದೇನೆ, ಇಚ್ಛೆಯನ್ನು ಪಟ್ಟಿದ್ದೇನೆ. ಇದನ್ನು ತಾವು ಬಹಳಷ್ಟು ಆಧಾರದಿಂದ ಸ್ವೀಕರಿಸ್ತೀರಿ ಮತ್ತು ಅವುಗಳನ್ನು ನೀವು ಮೌಲ್ಯಯುತವಾಗಿ ಅದನ್ನು ಸ್ವೀಕಾರ ಮಾಡಿ ನನಗೆ ಮತ್ತೆ ತಮ್ಮ ಮಾಹಿತಿಗಳನ್ನು ಕೊಡ್ತೀರಿ ಅನ್ನುವಂಥ ಒಂದು ಅದಮ್ಯ ವಿಶ್ವಾಸ ನನ್ನದು. ಈ ನಿಟ್ಟಿನಲ್ಲಿ ನಾನು ಇವತ್ತಿನ ದಿವಸ ಮೊದಲನೆಯ ಒಂದು ಪ್ರವೀಣವಾಣಿಯನ್ನು ವಾಚನ ಮಾಡಲಿಕ್ಕೆ ಇಚ್ಛೆಯನ್ನು ಪಡ್ತಾ ಇರೋದು. ಆತ್ಮೀಯರೇ, ಇಲ್ಲಿ ನಾವು ಇಚ್ಛೆ ಪಟ್ಟಂತಹ ಪ್ರವೀಣ ವಾಹಿನಿಗಳಲ್ಲಿ ಯುಗಾದಿಯ ಒಂದು ಸಂದರ್ಭಕ್ಕೋಸ್ಕರನೇ ಬರೆದಂತಹ ಪ್ರವೀಣ ವಾಹಿನಿಯ ಮೂಲಕ ಪರಾಭವ ಸಂವತ್ಸರದ ಮೊದಲನೆಯ ವಿಡಿಯೋದಲ್ಲಿ ಈ ವಾಚನವನ್ನು ಮಾಡ್ತಾ ಇದ್ದೀನಿ. ಆತ್ಮೀಯರೇ, ಸ್ವೀಕರಿಸಬೇಕು ಮತ್ತು ಪರಿಗಣಿಸಬೇಕು ಅನ್ನುವಂತಹ ಒಂದು ಮನವಿ ನನ್ನದು. ಈ ಒಂದು ಯುಗಾದಿಯ ಪರ್ವದಲ್ಲಿ ಬರೆದಂತಹ ಒಂದು ಪ್ರವೀಣವಾಣಿ ಹೇಗಿತ್ತಪ್ಪ ಅಂತಂದ್ರೆ, ಮರಳಿ ಹೋಗುವ ಮುನ್ನ ವಿಶ್ವವಸು ಎನಗೆ ಹರಸಿ ಹೋಗು. ಮರಳಿ ಹೋಗುವ ಮುನ್ನ ವಿಶ್ವವಸು ಎನಗೆ ಹರಸಿ ಹೋಗು. ಬರುವ ಪರಾಭವವು ಈ ಒಂದು ಸಂವತ್ಸರ ಬರುವ ಪರಾಭವವು ವಿಜಯದ ಅಜಯ ಅಭಯ ನೀಡಲಿ. ಆಗದಿರಲಿ ಆರೋಗ್ಯದ ಅಭಾವ. ಯುಗದ ಹಾದಿ ಸುಗಮಗೊಳಿಸಿ ಹೊತ್ತು ತರಲಿ. ಯುಗದ ಹಾದಿ ಸುಗಮಗೊಳಿಸಿ ಹೊತ್ತು ತರಲಿ. ಯುಗಾದಿಯು ಬರದೇ ಇರಲಿ ವರ್ಷ ಪೂರ್ತಿ ಯಾವ ರೀತಿಯ ತಗಾದೆಯು. ನನಗೂ ನಿನಗೂ ಅವಗೂ ಇವಗೂ ಹರ್ಷದೊಳೆಯೇ ಹರಿದು ಬರಲಿ. ಹರ್ಷದ ಹೊಳೆಯೇ ಹರಿದು ಬರಲಿ. ಪ್ರಭಂಜನ ವಿಠ್ಠಲನ ಸ್ಮರಣೆಯಿಂದ ಯಾರಿಗೂ ದೂರವೆಂದು ಮಾಡದಿರಲಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ಇಲ್ಲಿಯ ಅಪೇಕ್ಷೆ ಈ ಬರುವಂತಹ ಯುಗಾದಿಯು ಯಾರಿಗೂ ತಗಾದೆಯನ್ನು ತರದಂತೆ ಇರಲಿ, ಆರೋಗ್ಯದ ಅಭಾವ ಆಗದೇ ಇರಲಿ, ಬೇಕಾದಂತಹ ಸಕಲ ಪರ್ವ ಸದ್ಗುಣಗಳನ್ನು ಪ್ರತಿ ದಿವಸ ಪ್ರತಿ ಕ್ಷಣವೂ ನಮಗೂ ನಿಮಗೂ ಸಿಗುವಂತಾಗಲಿ ಅನ್ನುವಂತಹ ಒಂದು ಭಕ್ತಿಯ ರೂಪದಲ್ಲಿ ಪ್ರಭಂಜನ ವಿಠ್ಠಲನಲ್ಲಿ ನಾನು ಬೇಡಿಕೊಂಡಿದ್ದು, ಹೋಗುವಂತಹ ಸಂವತ್ಸರಕ್ಕೆ ಕೇಳಿಕೊಂಡಿದ್ದು, ಬರುವ ಸಂವತ್ಸರದಲ್ಲಿ ನಾನು ಬೇಡಿಕೆಯನ್ನು ಮತ್ತೆ ಅದರೆಡೆಗೆ ಇಟ್ಟಿದ್ದು ಸಹ ಹೌದು. ಇದು ಯುಗಾದಿಗೆ ಸಂಬಂಧಪಟ್ಟಂತಹ ಒಂದು ಪ್ರವೀಣವಾಣಿ ಆಗಿತ್ತು. ಅದಾದ ನಂತರ ನಾನು ಬರೆದದ್ದು ಎರಡನೇದು ಪ್ರವೀಣವಾಣಿ ಇಲ್ಲಿ ನಾವು ಹೇಳಬೇಕಾದದ್ದು
ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ತಾನೇ ಬಯಸಿದ್ದ ದೇವರು ಇರುತ್ತಾನೆ. ಹೌದು, ಪ್ರತಿಯೊಬ್ಬ ಮನುಷ್ಯನು ಬಯಸಿದಂತಹ ದೇವರು ತನ್ನಲ್ಲಿಯೇ ಇರುತ್ತಾನೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ತಾ ಬಯಸಿದ ದೇವರು ಇರುತ್ತಾನೆ. ತಾ ವಹಿಸುವ ಪ್ರಾಂಜಲ ಕರ್ಮದಲ್ಲಿದ್ದಾನೆ. ತಾ ವಹಿಸುವ ಪ್ರಾಂಜಲ ಕರ್ಮದಲ್ಲಿದ್ದಾನೆ. ದೇವರು ಕಾಣಲು ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಹೋಗಬೇಕೇಕೆ? ದೇವರು ಕಾಣಲು ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಹೋಗಬೇಕೇಕೆ ಎಂದೇನಿಲ್ಲ. ಅಲ್ಲೇ ಹೋಗಬೇಕು ಅಂದೇನೂ ಇಲ್ಲ. ಇರುವ ಕಾಯಕವನ್ನು ನಿಷ್ಠೆಯಿಂದ ಮಾಡುತ್ತಾ ಸ್ವಪ್ರತಿಷ್ಠೆಯಿಂದ ವಹಿಸಿದ ಕೆಲಸದಲ್ಲಿಯೇ ಬಯಸಿದ ದೇವರನ್ನು ಕಾಣಬಹುದಲ್ಲವೇ? ಅವನು ನಾವು ಹಾಕುವ ವಸ್ತ್ರ ಮತ್ತು ವಸ್ತ್ರಗಳಲ್ಲೋ, ಸೂಸುವ ಕುಸುಮದಲ್ಲೋ, ಹಚ್ಚಿಡುವ ಚಂದನದಲ್ಲೋ ನಮಗೆ ಬೇಕಾದ ವ್ಯಂಜನ ತಯಾರಿಸಿ ಮುಂದಿಡುವ ನೈವೇದ್ಯೆಯಲ್ಲಿಯೋ, ಅಥವಾ ಭಕ್ತಿ ಇಲ್ಲದ ವ್ಯಕ್ತಿ ಆಚರಿಸುವಂತಹ ಅರ್ಚನೆಯಲ್ಲಿಯೋ, ಅಥವಾ ಗಟ್ಟಿಯಾಗಿ ಮಂತ್ರ ಸ್ತುತಿಸಿದರೆ ಬಂದು ಅಪ್ಪುವನು ಅವನಲ್ಲ. ಗಟ್ಟಿಯಾಗಿ ಬಂದು ಅಪ್ಪುವನು ಅವನಲ್ಲ. ಅವನು ನನ್ನಲ್ಲ. ಹೌದು, ಅವನು ನನ್ನ ಪ್ರಭಂಜನ ವಿಠ್ಠಲ. ಅವನಿಗೆ ನಾವು ಎಲ್ಲೆಲ್ಲೋ ಹುಡುಕುವಂತಹ ಅವಶ್ಯಕತೆ ಇಲ್ಲವೇ ಇಲ್ಲ. ನಾವು ಮಾಡುವಂತಹ ಕಾಯಕದಲ್ಲಿ, ನಾವು ತೊಡಗಿಸುವಂತಹ ಒಂದು ಕೆಲಸದಲ್ಲಿ, ನಾವು ಅರ್ಚಿಸುವಂತಹ ಭಕ್ತಿಯಲ್ಲಿ, ಮತ್ತು ನಾವು ಯಾವ ರೂಪದಲ್ಲಿ ನಾವು ಪ್ರಭಂಜನ ವಿಠ್ಠಲನನ್ನು ಹೆಸರಿನಲ್ಲಿ ಪೂಜಿಸ್ತೀವೋ ಆ ಹೆಸರಿನಲ್ಲಿ ನನ್ನ ಪ್ರಭಂಜನ ವಿಠ್ಠಲ ಖಂಡಿತವಾಗಿಯೂ ಇದ್ದಾನೆ. ಮಾಡುವ ಕೆಲಸ ನಿಷ್ಕಲ್ಮಶವಾಗಿ, ನಿಷ್ಕಾಮವಾಗಿ, ಯಾರಿಗೂ ಹಾನಿ ಮಾಡದೇ ರೀತಿಯಲ್ಲಿ ಇದ್ದರೆ ಸಾಕು. ಆತ ಖಂಡಿತವಾಗಿಯೂ ಅಪ್ಪುತ್ತಾನೆ, ನಮ್ಮನ್ನು ಹರಸುತ್ತಾನೆ. ಇದರಲ್ಲಿ ಯಾವ ರೀತಿಯ ಜಂಜಡ ಅಥವಾ ಅನುಮಾನಗಳು ಇಲ್ಲವೇ ಇಲ್ಲ. ಅದಕ್ಕೆ ಇಲ್ಲಿ ಹೇಳಬೇಕಾದದ್ದೇನಪ್ಪ ಅಂತಂದರೆ, ನಮ್ಮ ಪ್ರಭಂಜನ ವಿಠ್ಠಲನು ನಾವು ಅಲ್ಲೇ ಅವನು ಅನ್ನುವಂಥದ್ದು ಸುಳ್ಳು. ದೇವರು ಏನಪ್ಪ ಅಂದರೆ ಶ್ರಮಿಕರ ಪ್ರೇಮಿಯಾಗಿದ್ದಾನೆ. ಧನಿಕರಲ್ಲಿ ಅಷ್ಟೇ ಅಲ್ಲ, ಭಕ್ತರು ಆರಾಧಕನು ಅವನು. ಧನಿಕರಲ್ಲಿ ಅಷ್ಟೇ ಅಲ್ಲ, ಭಕ್ತರ ಆರಾಧಕನೂ ಕೂಡ ಅವನು. ನಿಷ್ಕಾಮ ಸ್ಮರಣೆಯಿಂದ ಒಡನೆ ಬರುವನು. ನಾವು ಮನದಿ ಸ್ಮರಿಸಿದೊಡನೆ ನೆಲೆಸುವನು. ನೋಡ, ನಮ್ಮ ತಂದೆ ಪ್ರಭಂಜನ ವಿಠ್ಠಲ ನಿಷ್ಕಾಮದಿಂದ ನಾವು ನೆನೆಸಿದರೆ ಸಾಕು, ಬಂದು ಆತ ಹರಸುತ್ತಾನೆ ಮತ್ತು ನೆಲೆಸುತ್ತಾನೆ. ನಮಗೆ ನಾವು ಮಾಡುವ ತಪ್ಪು ಕಾರ್ಯಗಳಿಂದ, ಕೆಲಸಗಳಿಂದ ನಿತ್ಯ ನಿರಂತರ ದೂರ ಇಡುತ್ತಾನೆ. ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ ಅಂಥೇಳಿ ಹೇಳಬಹುದು. ಆತ್ಮೀಯರೇ, ಇನ್ನೊಂದು ಕೊನೆಯದಾಗಿ ನಾವು ಇಲ್ಲಿ ನೋಡಿದ್ರೆ ಏನಪ್ಪ, ಅತ್ಯಂತ ಅವಶ್ಯಕವಾಗಿ ನಾವು ಈ ಒಂದು ವಾಣಿಯನ್ನು ತಮ್ಮಲ್ಲಿ ಹಂಚಿಕೊಳ್ಳಲೇಬೇಕು ಅಂಥೇಳಿ ಅನ್ನಿಸ್ತಾ ಇರೋದು. ಯಾಕಂದರೆ ತಮಗೆ ಗೊತ್ತಿರಬಹುದು, ಇವತ್ತಿಗೆ ಬಹುಶಃ 1 ತಿಂಗಳಾಯಿತು ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವೆ ನಡೆಯುತ್ತಿರುವಂತಹ ಘನಘೋರ ಯುದ್ಧ. ಇದು ಪ್ರತಿಷ್ಠೆಗಾಗಿಯೋ, ಅಥವಾ ಸತ್ಯಕ್ಕಾಗಿಯೋ, ನ್ಯಾಯಕ್ಕಾಗಿಯೋ, ಅಥವಾ ಯಾರದೋ ಒಂದು ಒಲುವಿಗಾಗಿಯೋ, ಅಥವಾ ತಮ್ಮ ಸ್ವಾರ್ಥಕ್ಕಾಗಿಯೋ ಯುದ್ಧ ಮಾತ್ರ ನಡೀತಾ ಇದೆ. ಈ ಮಧ್ಯಪ್ರಾಚ್ಯ ಈ ದೇಶಗಳಲ್ಲಿ ನಡೆಯುವಂತಹ ಯುದ್ಧದಿಂದ ಆಗುವಂತಹ ಅನಾಹುತಗಳು 1, 2 ಪ್ರಾಣಗಳ ಹಾನಿ ಆಗ್ತಾ ಇದೆ. ಅನೇಕರು ಜೀವಗಳನ್ನು ಅಷ್ಟೇ ಅಲ್ಲ, ಆರ್ಥಿಕವಾಗಿಯೂ ಕೂಡ ತಮ್ಮ ಸಕಲವನ್ನೂ ಕಳೆದುಕೊಳ್ತಾ ಇದ್ದಾರೆ. ಅದೇನಪ್ಪ ಅಂದರೆ ತನ್ನತನವನ್ನು ಕಳೆದುಕೊಳ್ಳುವಂತಹ ಒಂದು ಏನಪ್ಪ ಅಂದರೆ ಕಳೆದುಕೊಳ್ಳುವಂಥ ಸ್ಥಿತಿ ಎದುರಾಗಿದೆ. ಅಷ್ಟೇ ಅಲ್ಲದೆ ನೈಸರ್ಗಿಕವಾಗಿ ಎಂದಿಗೂ ಮರಳಿ ಬಾರದಂತಹ ಸಂಪನ್ಮೂಲಗಳು ಕೂಡ ಈಗ ಅದೆಷ್ಟು ಸುಟ್ಟು
ಭಸ್ಮ ಆಗ್ಯದ, ಕರಕಲಾಗ್ಯದ. ಮತ್ತು ಅವುಗಳಿಂದ ಉತ್ಪತ್ತಿಯಾದಂತಹ ಸಮುದ್ರದ ನೀರಿನ ಮೇಲೆ ಅವುಗಳು ಉತ್ಪನ್ನ ಮಾಡಿದಂತಹ ಈ ಜಲ ಏನಪ್ಪ ಅಂದರೆ ಪರಿಸರದ ಮಾಲಿನ್ಯ ಹೇಳತೀರದು. ಅಲ್ಲಿರುವಂತಹ ಜೀವಿಗಳು ಕೋಟಿ ಕೋಟಿ ಜೀವಿಗಳು ಈಗಾಗಲೇ ನಾಶವಾಗಿದ್ದಾವೆ. ಮತ್ತೆ ಅಲ್ಲಿ ಜೀವಿಗಳು ಹುಟ್ಟುತ್ತಾವೋ ಇಲ್ಲುವಂತಹ ಅನುಮಾನ ಕಾಡದೇ ಇರೋದು. ಅಲ್ಲಿ ನಡೆದಂತಹ ಯುದ್ಧದಿಂದ ಇಡೀ ಪ್ರಪಂಚದಲ್ಲಿಯೂ ಕೂಡ ಅನೇಕ ರೀತಿಯ ತೊಂದರೆಗಳಾಗ್ತಾ ಇದ್ದಾವೆ. ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳು ಅಲ್ಲಿಂದಲೇ ಹೆಚ್ಚು ಕಡಿಮೆ ಎಲ್ಲ ರಾಷ್ಟ್ರಗಳಿಗೂ ಬರ್ತಾ ಇದ್ದವು. ಅಲ್ಲಿ ನಡೀತಾ ಇರುವಂತಹ ಯುದ್ಧದಿಂದ ಎಲ್ಲ ರಾಷ್ಟ್ರಗಳಲ್ಲಿ ಹಾಹಾಕಾರ ಈಗ ಏನಪ್ಪ ಅಂದರೆ ಎದುರಾಗ್ಯದ ಅಂಥೇಳಿ ಹೇಳಬೇಕಾಗ್ತದೆ. ಅಷ್ಟೇ ಅಲ್ಲ, ಅನೇಕ ರೀತಿಯ ಸಮಸ್ಯೆಗಳಿಗೂ ಕೂಡ ಕಾರಣ ಆಗ್ಯದ ಅಂತೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆತ್ಮೀಯರೇ, ಅಂಥದ್ದೇ ಒಂದು ಏನಪ್ಪ ಅಂದ್ರೆ ನಾವು ಮಾರ್ಚ್ 22 ಪ್ರತಿ ವರ್ಷ ವಿಶ್ವ ಜಲ ದಿನವನ್ನು ಆಚರಣೆಯನ್ನು ಮಾಡ್ತೀವಿ. ಈ ವಿಶ್ವ ಜಲ ದಿನ ಆಚರಣೆಯ ಹಿಂದಿನ ಉದ್ದೇಶ ಏನಪ್ಪ ಅಂದರೆ ಎಲ್ಲರಲ್ಲಿಯೂ ಜಾಗೃತಿಯನ್ನು ಮೂಡಿಸುವಂಥದ್ದು. ನಾವು ಕುಡಿಯಲು ಬಳಸುವಂತಹ ನೀರಿನ ಪ್ರಮಾಣ ಹೆಚ್ಚು ಕಡಿಮೆ 1% ಮಾತ್ರ ಅದ ಅನ್ನೋದನ್ನು ತಮಗೂ ಕೂಡ ಗೊತ್ತು. 99% ಇರುವ ನೀರು ಏನಪ್ಪ ಅಂದರೆ ಕುಡಿಯಲು ಯೋಗ್ಯವಲ್ಲದಂಥದ್ದು ಅಂಥೇಳಿ ನಿಮಗೆ ಗೊತ್ತಿರುವಂಥದ್ದು. ಒಂದು ಪ್ರಮಾಣದ ನೀರು ಭೂಮಿಯ ಆಳದಲ್ಲಿ ಬೇಕಾದಾಗ ಸಿಗಲಿಕ್ಕಿಲ್ಲ. ಮತ್ತೊಂದು ಪ್ರಮಾಣದ ನೀರು ಆವಿಯಾಗಿ ಆಕಾಶದಲ್ಲಿ ಅದರೂ ಕೂಡ ಸಿಗಲಿಕ್ಕಿಲ್ಲ. ಇನ್ನು ಜಲದ ಆಕಾರಗಳು ಏನಪ್ಪ ಅಂದರೆ ನಮ್ಮ ನೆಲದ ಮೇಲೆ ಇದ್ದು ಅನೇಕ ಕಾರಣಗಳಿಂದ ಮಾಲಿನ್ಯವಾಗ್ತಾ ಇದ್ದಾವೆ. ಕುಡಿಯಲು ಕೂಡ ಯೋಗ್ಯ ಬಾರದಂತಹ ಸ್ಥಿತಿಯಲ್ಲಿ ಅವುಗಳು ಎದುರಾಗ್ಯಾವ ಅಂಥೇಳಿ ಹೇಳ್ಬೋದಾ. ಮತ್ತು ಏನಪ್ಪ ಅಂದರೆ ವಾತಾವರಣದಲ್ಲಿ ತಾಪಮಾನ ಹೆಚ್ಚಾದ ಕಾರಣ ಆಕರಗಳು ಬಹಳಷ್ಟು ಬೇಗನೆ ಒಣಗಿ ಹೋಗ್ತಾ ಇದ್ದಾವೆ. ಜಲಚರಗಳಷ್ಟೇ ಅಲ್ಲ, ಇಲ್ಲಿ ಭೂಮಿಯ ಮೇಲಿರುವಂತಹ ಪ್ರಾಣಿಗಳಾಗಿರ್ಬೋದು, ಸಸ್ಯಗಳಾಗಿರ್ಬೋದು, ಮನುಷ್ಯನಾಗಿರ್ಬೋದು, ಎಲ್ಲರಿಗೂ ಕೂಡ ಅವುಗಳಿಂದ ತೊಂದರೆ ಆಗ್ತಾನೆ ಸಮಸ್ಯೆಗಳು ಎದುರಿಸ್ತಾನೆ ಇದ್ದೀವಿ. ಜಲ ಮಾಲಿನ್ಯವನ್ನು ತಡೆಗಟ್ಟಬೇಕಾಗ್ಯದ. ಜಲದ ಮಹತ್ವವನ್ನು ತಿಳಿದು ಅದರ ಸದುಪಯೋಗವನ್ನು ಮಾಡಿಕೊಳ್ಳಬೇಕಾಗ್ಯದ. ನೀರನ್ನು ಪೋಲು ಮಾಡುವುದನ್ನು ತಪ್ಪಿಸಿ ಅವಶ್ಯಕವಾದದ್ದನ್ನು ಮಾತ್ರ ಬಳಸುವಂಥದ್ದು ಅವಶ್ಯಕತೆ ಎಲ್ಲರಿಗೂ ಕಾರಣ. ಈ ವಿಶ್ವ ಜಲ ದಿನದ ಒಂದು ಏನಪ್ಪ ಅಂದರೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ತಮಗೆ ಹೇಳುವುದೇನಂತಂದರೆ, ನೀರನ್ನು ಸಮರ್ಪಕವಾಗಿ ಸರಿಯಾಗಿ ಅವಶ್ಯಕವಿದ್ದಷ್ಟೇ ಬಳಸೋಣ ಅಂತ. ನೀರು ಅನ್ನೋದು ಬಹಳ ಬಹಳ ಅಮೂಲ್ಯವಾದಂತಹ ಸಂಪನ್ಮೂಲ. ಅದನ್ನು ಉಳಿಸಿ ಮುಂದಿನ ಪೀಳಿಗೆಗೆ ನಾವು ಕೊಟ್ಟು ಹೋಗುವಂಥ ಕಾರ್ಯವನ್ನು ಮಾಡಬೇಕಾಗ್ಯದ. ನೀವು ಅದರ ಸದುಪಯೋಗವನ್ನು ಮಾಡಿಕೊಳ್ಳೋಣ ಅಂತ. ಆತ್ಮೀಯರೇ, ಇವತ್ತೊಂದು ದಿವಸ 2 ಪ್ರವೀಣ ವಾಣಿಗಳನ್ನು ವಾಚನ ಮಾಡುವಂತಹ ಒಂದು ಸೌಭಾಗ್ಯ ನೀವೆಲ್ಲರೂ ಒದಗಿಸಿಕೊಟ್ಟಿದ್ದೀರಿ. ಅದಕ್ಕೆ ನಾನು ಅಂದು ಇಂದು ಎಂದೆಂದಿಗೂ ಚಿರಋಣಿ ಅಂಥೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದು ಹಿಂದೆಷ್ಟು ದಿನ ಏನಪ್ಪ ಅಂದರೆ ವಾಹಿನಿ ಮುಖಾಂತರ ನಿಮ್ಮ ಎದುರಿಗೆ ಬರಲಿಕ್ಕೆ ಆಗಿರಲಿಲ್ಲ. ಮುಂದಿನ ದಿನ ಆಗಲ್ಲ. ಪ್ರತಿ 1-2 ದಿವಸಕ್ಕೊಮ್ಮೆ 5 ನಿಮಿಷ ನಿಮ್ಮ ಎದುರುಗಡೆ ಬಂದು ನಾನು ಒಂದು ಪ್ರವೀಣವಾಣಿಯನ್ನು ವಾಚನವನ್ನು ಮಾಡ್ತೀನಿ. ಮತ್ತು ಅವತ್ತಿನ ಅಥವಾ ಆ ಸಂದರ್ಭಕ್ಕೆ ಬೇಕಾದಂತಹ ಒಂದು ವಿಷಯವನ್ನು ಕೇವಲ 1 ನಿಮಿಷಕ್ಕೆ ವಿಶ್ಲೇಷಣೆಯನ್ನು ಚರ್ಚೆಯನ್ನು ಮಾಡುವಂಥ ವಿಚಾರ ನನ್ನದಾಗ್ಯದ. ನಿಮ್ಮೆಲ್ಲರ ಸಹಕಾರ ಅಂದಿನಂತೆ ಎಂದಿಗೂ ಇರಲಿ. ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರವೀಣ್ ವಿ ಕುಲಕರ್ಣಿ, ಬಿಜಿಗೆ ಚಂದ್ರ. ನಮಸ್ಕಾರ.